ಸೊ ಒಳ್ಳೆ ಅವಕಾಶ ಕೊಟ್ಟಿದೆ ಗಿರಿ ಸರ್. ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ, ಲೈಫಲ್ಲಿ ಎನ್ಸ್ಕೊಂತೀನಿ. ಯಾಕಂದರೆ ಅಪ್ಪು ಸರ್ ಆ್ಯಕ್ಟ್ ಮಾಡೋದು ಅವಕಾಶ ಸಿಕ್ತು. ಯಾಕಂದರೆ ಇವತ್ತು ಎಲ್ಲರೂ ಅಪ್ಪು ಸರ್ನ ದೇವ್ರಂತಾರೆ, ನನಗೂ ಅಷ್ಟೇ. ಆಬ್ವಿಯಸ್ಲಿ ಅವ್ರ ಜೊತೆ ಕೆಲಸ ಮಾಡಿದಾಗ ನೋಡಿದ್ರೆ ಏನು ಸಿಂಪ್ಲಿಸಿಟಿ, ಅಷ್ಟು ಬ್ಯಾಕ್ಗ್ರೌಂಡ್ ಅಣ್ಣವ್ರ ಮಗ ಆಗಿ ತುಂಬ ಸಿಂಪಲ್. ನಾನು ಎಲ್ಲೂ ಏನು ಬೇರೆ ಥರ ಆ್ಯಟಿಟ್ಯೂಡ್ ತೋರಿಸೋದು, ಅನ್ನೆಸೆಸರಿ ಬಿಹೇವ್ ಮಾಡೋದು ಬೇರೆ ಥರ ಎಲ್ಲ ಇಲ್ಲ, ತುಂಬ ಸಿಂಪಲ್. ನಂಗೆ ಯಾವಾಗಲೂ ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ, ಪ್ರಯತ್ನ ಪಡಕ್ಕೆ ಫೇಲ್ ಆಗಬಾರ್ದು, ಪ್ರಯತ್ನ ಪಡ್ಬೇಕಂದ್ರೆ ಫೇಲ್ ಆಗೋಣ, ಪ್ರಯತ್ನ ಪಡಕ್ಕೆ ಫೇಲ್ ಆಗಬಾರ್ದು. ನಾನು ಅಣ್ಣವ್ರ ಮೊಮ್ಮಗ ಅಂತ ಒಂದು ಫೀಲ್ ಬರುತ್ತೆ ಆಕ್ಚುಲಿ, ಯಾಕಂದ್ರೆ ಅದು ದೊಡ್ಡ ಇನ್ಸಿಡೆಂಟ್ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ ಇನ್ಸಿಡೆಂಟ್ ಅಂತ. ಯಾಕಂದ್ರೆ ಆ ಇನ್ಸಿಡೆಂಟ್ ನೀವು ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ ಇದು ಹೆಂಗೋ ಕನೆಕ್ಟ್ ಆಗ್ತಿದೆ ಅಂತ. ಸರ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದೆ, ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಮ್ಯಾಟ್ರ್ ಆಗಲ್ಲ ಸರ್, ಪ್ಯೂರ್ಲಿ ಟ್ಯಾಲೆಂಟೆಡ್. ಅಂದ್ರೆ ಟ್ಯಾಲೆಂಟ್, ಅವರು ನಿಜವಾಗ್ಲೂ ಅವ್ರಿಗೆ ಆ ಟ್ಯಾಲೆಂಟ್ ಇದ್ರೆ ಡೆಫಿನೆಟ್ ಆಗಿ ಇವತ್ತಲ್ಲಿ ನಾಳೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅವ್ರಿಗೆ, ಮೇಲ್ ಬಂದೇ ಬರ್ತದೆ. ಇಂಡಸ್ಟ್ರಿ ಅವ್ರು ಆಗಿದ್ರು ಸಹ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಪಾಯಿಂಟ್ ಇರುತ್ತೆ. ನಾನು ಮೇನ್ ಲೀಡಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅಪ್ಪನ ಹೆಸರು ಅಪ್ಪನ ಕೆಲಸ ಅದೊಂದು ಬೇರೆ ಸಪ್ರೇಟ್. ಅದು ನನಗೆ ವೈಯಕ್ತಿಕ ಅಂತ ಬಂದಾಗ ಅದು ನಿಮಗೂ ಒಂದಷ್ಟು ಪ್ರೈಮರಿ ಲೆವೆಲ್ ಅಲ್ಲಿ ಚಾಲೆಂಜಸ್ ಆಗಿರುತ್ತೆ. ಅಂದ್ರೆ ಬೇಸಿಕ್ ಅವರೇನೇ ಇಲ್ಲ, ಬಟ್ ನೀವು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅಫ್ಕೋರ್ಸ್ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಮಾಡಿದ್ದೆ. ಆಮೇಲೆ ನಾನು ನಾಟಕ ಮಾಡ್ತಿದ್ದೆ, ಗಿರಿರಾಜ್ ಅಂತ ಡೈರೆಕ್ಟ್ರು, BM ಗಿರಿರಾಜ್ ಅವರು. ಹೌದು, ನನ್ನ ಫೇವರೇಟ್ ಡೈರೆಕ್ಟರ್ ಅವರು, ನನ್ ಕೂಡ ಫೇವ್ರೇಟ್ ಡೈರೆಕ್ಟರು. ಆಮೇಲೆ ನಂಗೆ ಅದು 2-3 ಸಿನಿಮಾ ಅವಕಾಶ ಕೊಟ್ಟಿದ್ರು. ಆಮೇಲೆ ಬರೋ ಹಿಂಗ್ ಮಾಡೋ ಹಂಗ್ ಮಾಡೋ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸೂಪರ್. ಸೊ ನಾನು ಎಲ್ಲೋ ಅವ್ರನ್ನ ಮತ್ತೆ ಅಶೋಕ್ ಸರ್ ಅಂತ ಇದ್ದಾರೆ, ಅಶೋಕ್ ಕಶ್ಯಪ್ ಸರ್ ಗೊತ್ತಲ್ಲ, ಸೊ ಇವ್ರ ಗಡಿಯಿಂದೆಲ್ಲ ನಾನು ಆಕ್ಚುಲಿ ಬೆಳ್ಕೊಂಡ್ ಬಂದಿದ್ದು. ಹಂಗಾಗಿ ನಂಗೆ ಆಕ್ಟ್ ಮಾಡಕ್ಕೇನು ಕಷ್ಟ ಅನ್ಸಿಲ್ಲ. ಆಮೇಲೆ ಮೋರ್ ಓವರ್ ಈ ಸಿನಿಮಾಗೆ ಕ್ಯಾರೆಕ್ಟರ್ ಬಂದು ನಾನು ಹೆಂಗಿದ್ನೋ ಹಂಗೆ ಇದೆ ಕ್ಯಾರೆಕ್ಟರ್. ಅಂದ್ರೆ ಏನೋ ಕೋಪ ಬಂದ್ರೆ ಮನುಷ್ಯ ರಿಯಾಕ್ಟ್ ಮಾಡೋದು, ಕೋಪದಿಂದ ಇದ್ದೇ ಇರುತ್ತಲ್ಲ, ಸೊ ಅದೆಲ್ಲ ನಂಗೆ ಸ್ವಲ್ಪ ಕಾಮನ್ ಆಗ್ಬಿಟ್ಟಿತ್ತು ಲೈಫಲ್ಲಿ ಆ ಥರ ಎಲ್ಲ. ಸೊ ಹಾಗಾಗಿ ನಂಗೆ ಈ ಸಿನಿಮಾದಲ್ಲಿ ಏನು ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಅಂತ ಅನಿಸಿಲ್ಲ, ನ್ಯಾಚುರಲ್ ಆಗೇ ಮಾಡಿದ್ದೀನಿ. ಸೊ ನಾನು ನಮ್ಮ ಹೀರೋಯಿನ್ ಅಷ್ಟು ಆ್ಯಕ್ಟ್ ಮಾಡ್ತಾ, ನಮ್ದು ಇಬ್ರದ್ದು ಏನು ಸೀನ್ಸ್ ಬಂದಾಗೆಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡಿದ್ವಿ, ಎಲ್ಲೂ ಆ್ಯಕ್ಟ್ ಮಾಡ್ತೀವಿ ಅಂತ ಅನಿಸಿಲ್ಲ. ಆಮೇಲೆ ನಮ್ಮ ಡೈರೆಕ್ಟ್ರು ಇದ್ರು ಆ್ಯಕ್ಚುಲಿ, ಅವ್ರು ಏನಾದ್ರು ಆ ಥರ ಏನೋ ಇಮ್ಮೆಚ್ಯೂರ್ಡ್ ಏನೋ ಕಾಣಿಸಿದೆ, ಇಲ್ಲ ಏನು ಚೆನ್ನಾಗಿಲ್ಲ ಅಂದಾಗ ಅವ್ರು ಹಂಗೆ ಅಲ್ಲೇ ಕನ್ವೆ ಮಾಡ್ತಿದ್ರು, ಇಲ್ಲ ಸರ್ ಇದು ಮಾಡೋಣ, ಬೇರೆ ಥರ ಮಾಡೋಣ ಅಂತ ಹೇಳ್ತಿದ್ರು ಹಂಗೆ. ಸೊ ಹಾಗಾಗಿ ಎಂಟೈರ್ ಟೀಮಲ್ಲಿ ಸಪೋರ್ಟ್ ಇತ್ತು. ಆಮೇಲೆ ನಾವು ಅಷ್ಟೇ ಏನು ಕಷ್ಟಪಟ್ಟು ಆ್ಯಕ್ಟ್ ಮಾಡ್ಬೇಕಂತ ಮಾಡಿಲ್ಲ, ಹಾಗೆ ಫ್ಲೋಲ್ ಹೋಯ್ತಲ್ಲ. ನೋಡಿ ಇಲ್ಲಿ ಅಶೋಕ್ ಕಶ್ಯಪ್ಪ ಅಂತಂದಾಗ ನಮಗೆ ಉಪ್ಪಿ ಸರ್ ನೆನಪಾಗ್ತಾರೆ. ಹೌದು, ಅವ್ರ ಜೊತೆ ಅಂದ್ರೆ ಒಂದು ಟ್ರಾವೆಲಿಂಗ್, ಒಂದು ಬಿಗ್ ಟ್ರಾವೆಲಿಂಗ್. ಇನ್ನು BM ಗಿರಿರಾಜ್ ಅಂತ, ನಾನು ಗಿರಿರಾಜ್ ಸಿಕ್ಕಾಗೊಮ್ಮೆ ಹೇಳ್ತೀನಿ ನಾನು, ಸರ್ ಮೈತ್ರಿ ಸಿನಿಮಾನ ನನ್ನ ಫೇವರೇಟ್ ಸಿನಿಮಾ, ಮೈತ್ರಿಲಿ ಆಕ್ಟ್ ಮಾಡಿದ್ದೀನಿ. ವಾವ್, ಸೂಪರ್. ಸರ್ ಮೈತ್ರಿಲಿ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ರೆ ಇದೆ, 8% ಅಪ್ಪು ಜೊತೆ ಭಾವನೆ ಹೀರೋಯಿನ್ಗೆ ಇನ್ನೊಂದು ಪೇರು, ನಾನೇ ಕಪ್ಪಲ್, ಅದಕ್ಕೆ ಆ ಥರ ಒಂದು ಇರುತ್ತೆ. ಊರ್ ಕೊಡೋದ್ ಮಗ ಆಗಿರ್ತೀನಿ, ಗೌಡ್ರಿಗೆ ಹೀರೋಯಿನ್ ಕೊಡ್ಬೇಕಂತ ಇಷ್ಟ ಇರುತ್ತೆ. ಸೊ ಅಲ್ಲಿ ಫೈಟ್, ಅಪ್ಪು ಸರ್ಗೂ ನಮ್ಗೆ ಫೈಟ್ ಬರುತ್ತೆ. ಸೊ ಆ ಫೈಟ್ ಅಲ್ಲಿ ಅಪ್ಪು ಸರ್ ಗೆಲ್ಲಾದ್ಮೇಲೆ ನಾನು ಆಮೇಲೆ ಈ ಕಡೆ ಬರ್ತೀನಿ, ಅಪ್ಪು ಸರ್ ಆ ಥರ ಅವ್ರು ಎಂಗೇಜ್ ಆಗ್ತಾರೆ ಆ ಥರ. ಸೊ ಒಳ್ಳೆ ಅವಕಾಶ ಕೊಟ್ಟಿದೆ ಗಿರಿ ಸರ್. ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ, ಲೈಫಲ್ಲಿ ಎನ್ಸ್ಕೊಂತೀನಿ. ಯಾಕಂದ್ರೆ ಅಪ್ಪು ಸರ್ ಆ್ಯಕ್ಟ್ ಮಾಡೋದು ಅವಕಾಶ ಸಿಕ್ತು. ಯಾಕಂದರೆ ಇವತ್ತು ಎಲ್ಲರೂ ಅಪ್ಪು ಸರ್ನ ದೇವ್ರಂತಾರೆ, ನನಗೂ ಅಷ್ಟೇ. ಆಬ್ವಿಯಸ್ಲಿ ಅವ್ರ ಜೊತೆ ಕೆಲಸ ಮಾಡಿದಾಗ ನೋಡಿದ್ರೆ ಏನು ಸಿಂಪ್ಲಿಸಿಟಿ, ಅಷ್ಟು ಬ್ಯಾಕ್ಗ್ರೌಂಡ್ ಅಣ್ಣವ್ರ ಮಗ ಆಗಿ ಅವರೇ ಒಂದು ಸಪ್ರೇಟಾಗಿ ಒಂದು ಗುರುತಿಸ್ಕೊಂಡು, ಆಮೇಲೆ ಆ ಸಿಂಪ್ಲಿಸಿಟಿ ಇತ್ತಲ್ಲ, ನನಗೆ ತುಂಬ ಇಷ್ಟ ಆಯ್ತು ಅಪ್ಪು ಸರ್ದು. ಸೊ ಅದರ ಇನ್ಸ್ಪಿರೇಷನ್ ಇವರೆಲ್ಲ ನನಗೆ, ಎಷ್ಟೇ ದೊಡ್ಡದು ಬೆಳೀಲಿ ಸಿಂಪಲ್ ಆಗಿರಬೇಕು ಅಂತ. ಆಮೇಲೆ ನಮ್ಮ ತಂದೆ ನಮ್ಮ ಅಜ್ಜಿಯೆಲ್ಲ ನಾನು ಬೆಳೆಸ್ತಾನೂ ಅಷ್ಟೇ, ನಮ್ದೇನೇ ಬ್ಯಾಕ್ಗ್ರೌಂಡ್ ಇದ್ರು ನಮ್ಗೆ ತುಂಬಾ ಕಷ್ಟ ನೋಡ್ಸೇ ಬೆಳೆಸಿದ್ರು, ಅಂದ್ರೆ ಅವ್ರಿಗೆ ಕಷ್ಟ ಗೊತ್ತಾಗ್ಬೇಕಂತ ಬೆಳೆಸಿದ್ರು. ಅದು ತುಂಬಾ ನಂಗೆ ಯೂಸ್ ಆಗ್ತಿದೆ ಈ ಟೈಮಲ್ಲಿ. ಯಾಕಂದ್ರೆ ನಾನು ತುಂಬಾ ಸಿಂಪಲ್, ಈಗ ಅದರಿಂದೆಲ್ಲ ನೋಡಿ ತುಂಬಾ ಸಿಂಪಲ್. ನಾನು ಎಲ್ಲೂ ಏನು ಬೇರೆ ಥರ ಆಟಿಟ್ಯೂಡ್ ತೋರಿಸೋದು, ಅನ್ನೆಸೆಸರಿ ಬಿಹೇವ್ ಮಾಡೋದು ಬೇರೆ ಥರ ಎಲ್ಲ ಇಲ್ಲ, ತುಂಬಾ ಸಿಂಪಲ್. ಅಲ್ಲ, ಅಪ್ಪು ಸರ್ನ ನೀವು ಜೊತೆ ಕೆಲಸ ಮಾಡಿರಿ, ಅಪ್ಪನ ನಾನು ಮೀಟ್ ಕೂಡ ಮಾಡೀನಿ. ನೀವು ಅಪ್ಪು ಸರ್ ಜೊತೆ ಕನೆಕ್ಷನ್ ಇಲ್ಲ? ಅವ್ರು ಯಾವ ಸಿನಿಮಾಗಳು ತುಂಬಾ ನಿಮ್ಗೆ ಹಾಂಟ್ ಮಾಡುತ್ತೆ? ನಾನು ರಾಜ್ ಫಿಲಂ ತುಂಬಾ ಇಷ್ಟ ಸರ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಸಲ ನೋಡಿದ್ರು ಮತ್ತೆ ಮತ್ತೆ ನನ್ನದು ಮೊದಲನೇ ಸಲ ನೋಡ್ತಾ, ಅಂದ್ರೆ ಎಲ್ಲಾ ಸಿನಿಮಾನು ತುಂಬಾ ಇಷ್ಟ. ಬಟ್ ನೀವು ಕೇಳಿದ ತಕ್ಷಣ ನನಗೆ ರಾಜ್ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಸರ್. ಓಕೆ 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 ಓಕೆ. ಅಪ್ಪ ಸರ್ ಮಿಲನ ಸಿನಿಮಾ ನನಗೂ ತುಂಬಾ ಇಷ್ಟ. ಅದೊಂದೇ ಇಲ್ಲ, ಸುಮಾರು ನಮ್ಮ ಫ್ಯಾಮಿಲಿ ಒಂದು ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಎಲ್ರಿಗೂ ಬೇಗ ಕನೆಕ್ಟ್ ಆಗುತ್ತೆ, ಮಕ್ಳಿಗೆ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಸೊ ನನಗೆ ರಾಜ್ ಟಕ್ ಅಂತ ನೆನಪಾಗುತ್ತೆ ಸರ್. ಸೂಪರ್ ಸೂಪರ್ ಸೂಪರ್. ಮೇಲಾಗಿ ಒಂದಷ್ಟು ನೆನಪು ಅಂತ ನಾವು ಹೊಂಟಾಗ ಎವರ್ ಗ್ರೀನ್ ಸಿನಿಮಾಗಳು ಅಂತ ಮಾತಾಡ್ತೀವಿ. ಅಂದರೆ ಈ ಸಿನಿಮಾದ ಮೂಲಕ ನೀವು ನಾಯಕ ನಟರಾಗಿ ಹೊರಟಿದ್ದೀರಿ, ನಾಯಕಿಯಾಗಿ ಹೋಗ್ತಿದ್ದಾರೆ. ಬಟ್ ಒಂದಷ್ಟು ಅನ್ಪ್ರೆಡಿಕ್ಟಬಲ್ ಅಂದರೆ ಯಾವತ್ತೂ ಮರೆಯಿರುವಂಥ ಸಿನಿಮಾಗಳ ಬಗ್ಗೆ ನಾವು ಸುಮ್ಮನೆ ಮಾತಾಡ್ತಾ ಹೋಗ್ತೀವಿ. ಸುಮ್ಮನೆ ಅದ್ರ ಬಗ್ಗೆ 1-2-3 ಹೇಳೋದಾದ್ರೆ? ಅದೇ ತುಂಬಾ ಸಿನಿಮಾ ಇದೆ. ಜೋಗಿ ಸಿನಿಮಾ ಇದೆ,
ಮೆಜೆಸ್ಟಿಕ್ ದರ್ಶನ್ ಸರ್ ಸಿನಿಮಾ ಇದೆ. ಅಂದ್ರೆ ಇನ್ನ ಸುಮಾರು ಸಿನಿಮಾ, ದುನಿಯಾ ಸಿನಿಮಾ ಬಂತು, ಮುಂಗಾರು ಮಳೆ ಬಂತು. ಅಂದ್ರೆ ಈ ಸ್ಟೇಜ್ ಅಲ್ಲಿ ಎಲ್ಲ ಹೊಸೊಬ್ರು ಅವರೆಲ್ಲ ಸ್ಟಾರ್ಸ್ ಎಲ್ಲ, ಸ್ಟಾರ್ನ ಪಟ್ಟನೇ ಇಲ್ಲ ಅವ್ರಿಗೆ. ಸೊ ಇದೆಲ್ಲ ನೋಡ್ರೆ ನಮಗೂ ಇನ್ಸ್ಪೈರ್ ಆಗುತ್ತೆ. ಓಕೆ, ಹೊಸೊಬ್ರು ಬಂದು ಈ ತರ ಸ್ಟಾರ್ಡಮ್ ಸಿಗ್ಬೇಕಾದ್ರೆ ನಾವು ಒಂದು ಪ್ರಯತ್ನ ಪಡೋಣ. ಅದು ನಂಗೆ ಯಾವಾಗಲೂ ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ, ಪ್ರಯತ್ನ ಪಡಕ್ಕೆ ಫೇಲ್ ಆಗ್ಬಾರ್ದು, ಪ್ರಯತ್ನ ಪಡ್ಬೇಕಂದ್ರೆ ಫೇಲ್ ಆಗೋಣ, ಪ್ರಯತ್ನ ಪಡಕ್ಕೆ ಫೇಲ್ ಆಗ್ಬಾರ್ದು. ಸೊ ಹಂಗಾಗಿ ನನಗೆ ಮುಹೂರ್ತಲ್ಲಿ ಅದೇ ಹೇಳಿದ್ದೆ, ಈಗ ಸಿನಿಮಾ ಆಡಿಯನ್ಸ್ ಥಿಯೇಟರ್ ಬರೋದೇ ತುಂಬಾ ಕಷ್ಟ, ಆ ಥರ ಇದೆ. ಅದೆಲ್ಲ ಗೊತ್ತಿರೋ ಸಿನಿಮಾ ಮಾಡಿದ್ದೀನಿ, ಯಾಕಂದ್ರೆ ನಾನು ಪ್ರಯತ್ನ ಪಡೋಣ ಅಂತ. ಗೊತ್ತು ಜನ ತಗೊಂಡ್ಬಿಟ್ರೆ ಆಗೋಯ್ತಿಲ್ಲ, ದೇವ್ರ ಬ್ಲೆಸ್ಸಿಂಗ್ ಅಲ್ಲಿ ಅದ ಪ್ರಯತ್ನ ಮೇ ಬಿ ಆ ಫಲ ಸಿಗ್ಬೋದು ನಾಳೆ ಫ್ಯೂಚರ್ ಅಲ್ಲಿ. ಸೊ ಅದಕ್ಕಾಗಿ ಈ ಸ್ಟೆಪ್ ತಗೊಂಡಿದ್ದೆ ಆಕ್ಚುಲಿ ಮಾಡೋಣ ಅಂತ. ನಿನ್ನ ಪಾಯಿಂಟ್ ಆಫ್ ವ್ಯೂ ಕೆಲವು ಸಿನಿಮಾಗಳ ಬಗ್ಗೆ ಅಂದ್ರೆ ಅದು ಹೊಸಬರಾಗಿರ್ತಾರೆ, ಒಂದು ಸರ್ ಹೇಳ್ದಂಗೆ ಪ್ರಯತ್ನ ಮಾಡಿರ್ತಾರೆ, ಅದು ಥಿಯೇಟ್ರಿಗೆ ಬಂದ್ಮೇಲೆ 2-3 ದಿನ ಆದ್ಮೇಲೆ ಸಿನಿಮಾ ಟೇಕ್ ಆಫ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ನನಗೆ ತುಂಬಾ ಫೇವ್ರೆಟ್ ಮೂವಿ ಅಂದ್ರೆ ಒಲವೇ ಮಂದಾರ ಸರ್. ವಾವ್. ಅದು ನನಗೆ ಹೀರೋ ತುಂಬಾ ದೊಡ್ಡ ಸ್ಟಾರ್ ಅಲ್ಲ, ಹೀರೋಯಿನ್ ತುಂಬಾ ದೊಡ್ಡ ಶ್ರೀಕಿ ಅವರು, ಹೀರೋ ಶ್ರೀಕಿ. ನನಗೆ ಅವಾಗ ಕ್ರಶ್ ಇದ್ರು ಅವರು. ಸೀರಿಯಸ್ಲಿ ಅಂದ್ರೆ ಆ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಹೆಂಗೆಂಗೋ ಲವ್ನ ಸೀರಿಯಸ್ ಆಗಿ ತಗೊಳ್ದೇ ಇರೋ ಹುಡುಗ ಒಂದು ಹುಡುಗಿಗೋಸ್ಕರ ಇಷ್ಟು ದೂರ ನಡ್ಕೊಂಡು ಹೋಗ್ತಾನೆ ಆಶ್ರಮ. ಆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಅಂದ್ರೆ ಇಂಪಾಸಿಬಲ್, ಇಲ್ಲಿಂದ ನಿಜವಾಗ್ಲೂ ಒಬ್ಬ ಪ್ರೇಮಿ ಅಲ್ಲಿ ಹೋಗ್ತಾನ, ಬಟ್ ಅದನ್ನ ಪಾಸಿಬಲ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಆ ತರ ಸಿನಿಮಾಗಳು ತುಂಬಾ ದೊಡ್ಡ ಸ್ಟಾರ್ ಮಾಡ್ಬೇಕಂತೇನಿಲ್ಲ ಸರ್. ಕತೆ ತುಂಬಾ ಚೆನ್ನಾಗಿದ್ರೆ, ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಸ್ಟೋರಿ ಮಾಡಿದ್ದಾರೆ ಸರ್. ಕತೆ ಎಲ್ಲಿ ಐ ಮೀನ್ ಒಂದು ಸಿನಿಮಾ ಎಲ್ಲಿ ಗೆಲ್ಲುತ್ತೆ ಅಂದ್ರೆ ಹೀರೋ ಹೀರೋಯಿನ್ ನಮ್ಮ ಫ್ರೇಮ್ ಮುಂದೆ ಕಾಣಿಸ್ತೀವಿ ನಿಜ, ಬಟ್ ನಮ್ಮಿಂದ ಅಲ್ಲ ಸರ್, ನಿರ್ದೇಶಕರಿಂದ. ಸೊ ಅವ್ರ ಕತೆ ಹೇಗಿರುತ್ತೆ, ಅವ್ರ ಸ್ಕ್ರೀನ್ ಪ್ಲೇ ಹೇಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾರೆ, ಅದು ನಿಜವಾಗ್ಲೂ ತೆರೆ ಮೇಲೆ ಬರುತ್ತಾ, ಬಂದಮೇಲೆ ಅದನ್ನು ಜನ ಪಕ್ಕ ಸ್ವೀಕರಿಸ್ತಾರೆ ಸರ್. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಕತೆ ಸ್ಟ್ರಾಂಗ್ ಇರಬೇಕು, ಕತೆ ಆಡಿಯನ್ಸ್ಗೆ ಇಷ್ಟ ಆಗಬೇಕು. ಅದ್ರ ತಕ್ಕ ಹಾಗೆ ಕತೆ ಸ್ಟ್ರಾಂಗ್ ಆಗಿದ್ದರೆ ಡೈರೆಕ್ಟರ್ ಮಾಡಿಸ್ತಾರೆ ಆ್ಯಕ್ಟಿಂಗ್ನ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಮಾಡಿಸ್ತಾರೆ. ಸೊ ಅದರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನು ಸರಿ ಸಖತ್ ಅಂದರೆ ಪಾಯಿಂಟು ಒಲವೇ ಮಂದಾರ ಅಂದ್ರಲ್ಲ ನೋಡಿ, ಅಲ್ಲಿ ಅಗೇನ್ BM ಗಿರಿರಾಜ್ ಅವರ ಜೊತೆ ಕೆಲಸ ಮಾಡೋಂಥ ಗುರುಗಳು ನಮ್ಮ ಜಯತೀರ್ಥ ಸರ್, ಅವರು ಡೈರೆಕ್ಷನ್ ಸಿನಿಮಾ. ಮೇಲಾಗಿ ಒಲವೇ ಮಂದಾರ ಕೂಡ ಎಂಥ ಅದ್ಭುತವಾದಂಥ ಒಂದು ಪ್ರೇಮ ಕಥೆ ಅಂದರೆ ಅಲ್ಲಿ ರಂಗಾಯಣ್ ರಘು ಮತ್ತು ವೀಣಾ ಸುಂದರ್ ಅವರ ಕಾಂಬಿನೇಷನ್ ಒಂದಷ್ಟು ಸೀನ್ಗಳು ಇವತ್ತಿಗೂ ನಮ್ಮನ್ನು ಹಾಂಟ್ ಮಾಡ್ತವೆ. ಮೇಲಾಗಿ ಅದು ತುಂಬ ಅದ್ಭುತವಾದಂಥ ಸಿನಿಮಾ ಡಿಸ್ಟರ್ಬೆನ್ಸ್ ಇರುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಮೇಲಾಗಿ ಏನೋ ಇದ್ರ ಬಗ್ಗೆ ಕೇಳ್ತಾ ಇದ್ದೇನೆ, ರಿಲೀಸ್ ಟೈಮಲ್ಲಿ ಕಟೌಟ್ಸು ಏನೋ ಅದನ್ನ ರಿವೀಲ್ ಮಾಡಕ್ ನಾನು ಇಷ್ಟಪಡ್ತೀನಿ. ಅದೇನೋ ಅಪ್ಪಾಜಿ ಕಟೌಟ್ ಅದ್ರ ಪಕ್ಕದಲ್ಲಿ ನಿಮ್ ಕಟೌಟ್, ಆ ಒಂದು ಕಾನ್ಸೆಪ್ಟ್ ನನಗೆ ಎಮೋಷನಲಿ ಇಷ್ಟ ಆಯ್ತು, ಕನೆಕ್ಟ್ ಆಯ್ತು. ಯಾಕಂದ್ರೆ ನಾನು ನಮ್ಮ ಡೈರೆಕ್ಟರ್ ಮುಂಚೆ ಹೇಳ್ಬಿಟ್ಟಿದೆ, ಏನೇ ಆದ್ರೂ ನಮ್ಮ ತಂದೆ ಹೆಸರಾಗಬೇಕು, ನಮ್ಮ ಅಜ್ಜಿ ಹೆಸರಾಗಬೇಕು ಅಂತ. ಸೊ ನಮ್ಮ ಪ್ರೊಡಕ್ಷನ್ ಓಪನ್ ಆಗದೆ ಅಪ್ಪಾಜಿ ಪೂರ್ತಿ ಹೆಸರು ಸರ್ ಪ್ರಕಾಶ್ ಅಷ್ಟೇನಾ? ಪ್ರಕಾಶ್ ಅಷ್ಟೇ. ಓಕೆ, ಪ್ರಕಾಶ್ ಎಸ್ ಅಂತ. ಪ್ರಕಾಶ್ ಎಸ್. ಎಷ್ಟು ಸಿನಿಮಾಗಳ ಒಂದಷ್ಟು ಡೀಟೇಲ್ ಹೇಳಿ ಸರ್. ಅವರೊಂದು 100+ ಸಿನಿಮಾ ಮಾಡಿದ್ದಾರೆ. ಓಕೆ, ಎಲ್ಲರ ಜೊತೆ, ಅಣ್ಣವ್ರ ಜೊತೆ, ಅಂಬರೀಷ್ ಅಣ್ಣ ಜೊತೆ, ವಿಷ್ಣು ಸರ್ ಜೊತೆ, ಶಂಕರಣ್ಣನ ಜೊತೆ, ಅಂದ್ರೆ ಆ ಕಾಲದಿಂದನೂ ಫೈಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ಎಲ್ಲ. ಆಮೇಲೆ ಬರೀ ಫೈಟ್ರು ಮತ್ತೆ ಹೀರೋ ಅಂತ ಬಂದೇ ಇರಲಿಲ್ಲ. ನಮ್ಮ ತಂದೆ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಅದರಲ್ಲೂ ಅಂಬರೀಷ್ ಅಣ್ಣನ ಜೊತೆ ತುಂಬಾ ಆತ್ಮೀಯರಾಗಿದ್ರು, ತುಂಬಾ ಕ್ಲೋಸ್ ಇದ್ರು. ನಿಮ್ಗೆ ಏನಾದ್ರು ಮೆಮರೀಸ್ ಇದಾವ ಹೋಗಿ ಅವ್ರ ಜೊತೆ? ಇದೆ, ಖಂಡಿತ ಇದೆ. ನನಗೆ ಅಂಬರೀಷ್ ಅಣ್ಣನ ಕರ್ಕೊಂಡು ಹೋಗಿದ್ರು, ಮತ್ತು ವಿಷ್ಣು ಸರ್ ಮೀಟ್ ಮಾಡ್ಸಿ ಕರ್ಕೊಂಡು ಹೋಗಿದ್ರು. ನಮ್ಗೊಂದು ಬೇಜಾರಿದೆ, ಅಪ್ಪಾಜಿನ ಕರ್ಕೊಂಡು ಹೋಗಾಗಿಲ್ಲ ಅಂತ. ಅಂಬರೀಷ್ ಅಣ್ಣನ, ನಮ್ಮ ಅಣ್ಣವ್ರನ್ನ, ಡಾಕ್ಟರ್ ರಾಜ್ಕುಮಾರ್ನ ಕರ್ಕೊಂಡು ಮೀಟ್ ಮಾಡ್ಸೋಕ್ಕಾಗಿಲ್ಲ ಅಂತ ಬೇಜಾರಿದೆ ನನಗೆ. ಬಟ್ ಆದರೆ ಇವ್ರನ್ನೆಲ್ಲ ಮೀಟ್ ಮಾಡಿಸಿದ್ದಾರೆ, ತುಂಬಾ ಸ್ಟಾರ್ಗಳನ್ನ ಮೀಟ್ ಮಾಡಿಸಿದ್ದಾರೆ. ಅವಾಗ ನನ್ನ ಚಿಕ್ಕ ಹುಡುಗ ಇನ್ನು, ನನಗೆ ಅವಾಗ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಹುಡುಗ ನಾನು ಅವಾಗ. ಬಟ್ ಅವಾಗಲೇ ಒಂದು ಥಾಟ್ ಶುರು ಆಗಿತ್ತು ನನಗೆ. ಅಂಬರೀಷ್ ಅಣ್ಣ ಜೊತೆ ಹೆಂಗಿತ್ತು ಆ ಕಾನ್ವರ್ಸೇಷನ್? ಅಂಬರೀಷ್ ಅಣ್ಣ ನೋಡಿದ್ರೆ ಫಸ್ಟ್ ಹಿಂಗೆ ಅವಾಗಲೇ ಏನೋ ಚಿಕ್ಕ ನಾನು ಏನೋ ಅಂತಂದ್ರು, ಮಾತಾಡಿದ್ದೀನಿ ಅಷ್ಟೇ. ಅಂದ್ರೆ ನಾನು ಅಷ್ಟು ಏನು ಗೊತ್ತಿಲ್ಲ. ಬಟ್ ಆದ್ರೆ ಇನ್ನೊಂದು ರೀಸೆಂಟ್ ಆಗಿ ಬುಲ್ಬುಲ್ ಸಿನಿಮಾ ಮಾಡ್ತಾ ಕರ್ಕೊಂಡು ಹೋಗ್ತಾರೆ ನಮ್ಮ ತಂದೆ. ಅವಾಗ ರಾಜೇಶ್ವರಿ ನಗರ ಶೂಟಿಂಗ್ ನಡೀತಿರುತ್ತೆ. ಅವಾಗ ಕರ್ಕೊಂಡೋಗಿ ಅಣ್ಣ ನಮ್ಮ ಮಗ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ನಾನು ನಮಸ್ತೆ ಅಂತೀನಿ. ಏನೋ ಶುದ್ಧ ಇದೆಯಾ ಅಂತ ಅಣ್ಣ ಫಸ್ಟ್ ಅಂಬರೀಷ್ ಅಣ್ಣ ಹೇಳಿದ್ದು ನಂಗೆ, ಏನೋ ಶುದ್ಧ ಇದೆಯಾ ಅಂತ ಅಂದ್ರು. ಆಮೇಲೆ ಎಲ್ಲ ಫೋಟೋ ತೊಗೊಂಡೆಲ್ಲ ಬಂದೆ ಅಷ್ಟೇ. ಸೊ ಅದೊಂದು ಖುಷಿ ಇದೆ ನನಗೆ. ಡಾಕ್ಟರ್ ರಾಜ್ಕುಮಾರ್ಗೆ ಭಕ್ತ, ಅಂಬರೀಷ್ ಅಣ್ಣಂಗೆ ಅಭಿಮಾನಿ ನಾನು. ಯಾಕಂದ್ರೆ ನಾನು ಅಣ್ಣವ್ರನ್ನ ನೋಡೋದು ದೇವರಾಗೆ, ಅಂಬರೀಷ್ ಅಣ್ಣ ನೋಡೋದೇ ಅಭಿಮಾನ ಪ್ರೀತಿಯಿಂದ. ಸೊ ಹಂಗಾಗಿ ಯಾವಾಗಲೂ ನನಗೆ ಅವತ್ತು ಇನ್ನೊಂದು ಚಾನಲ್ ಇಂಟರ್ವ್ಯೂ ಕೊಡ್ತಾ ನಾನು ಮಾತು ಹೇಳಿದ್ದೆ, ನನಗೆ ಯಾವಾಗಲೂ ಒಂದು ಫೀಲ್ ಬರುತ್ತೆ ಒಂದು ಇನ್ಸಿಡೆಂಟ್ ಇಂದ. ನಾನು ಅಣ್ಣವ್ರ ಮೊಮ್ಮಗ ಅಂತ ಒಂದು ಫೀಲ್ ಬರುತ್ತೆ ಆಕ್ಚುಲಿ. ಯಾಕಂದ್ರೆ ಅದು ದೊಡ್ಡ ಇನ್ಸಿಡೆಂಟ್ ಅದು. ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ ಇನ್ಸಿಡೆಂಟ್ ಇಂದ. ಯಾಕಂದ್ರೆ ಆ ಇನ್ಸಿಡೆಂಟ್ ನೀವು ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ ಇದು ಹೆಂಗೋ ಕನೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ನಿಮಗೆ. ಸೊ ಅದೊಂದು ಫೀಲಿಂಗ್ ನನಗೆ. ಸೊ ಅಣ್ಣವ್ರು ವೆಲ್ಕಮ್ ಮಾಡಿದ ಇಂಡಸ್ಟ್ರಿಗೆ ಅನ್ನೋ ಥರ. ಸೊ ಅದು ಇದೆಲ್ಲ ಬ್ಲೆಸ್ಸಿಂಗ್ ಅಲ್ಲೇ ಈ ಸಿನಿಮಾ ಆಗಿದೆ ಅಂತ ನಂಗೊಂದು ಥಾಟ್. ವೆರಿ ನೈಸ್, ವೆರಿ ನೈಸ್. ನೋಡೋಣ ಮುಂದೆ ಹಿಂಗೆ ಹೋಗುತ್ತೆ ಅಂತ ಅಷ್ಟೇ. ಎಸ್, ಅಂದುಕೊಂಡಂತೆ ಅಂದರೆ ಪ್ರತಿಯೊಬ್ಬ ಹುಡುಗಿ, ಒಬ್ಬ ಹುಡುಗ ಅಂದರೆ ನಾನು ಹೀರೋ ಆಗಬೇಕು ಅನ್ನೋಂಥ ಹುಡುಗ, ನಾ ಹೀರೋಯಿನ್ ಆಗಬೇಕು ಅನ್ನೋ ಹುಡುಗಿ, ಯಾವಾಗ ಒಂದು ಪ್ರಾಜೆಕ್ಟ್ ಮೂಲಕ ಅವರು ಲಾಂಚ್ ಆಗ್ತೀವಿ ಅಂತಂದಾಗಲೇ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. ರಜತ್ ರಕ್ಷಾಗೆ ಹೇಗಿದೆ ಎನರ್ಜಿ,
ಆ ಕನ್ಸಿಸ್ಟೆನ್ಸಿ ಹೇಗಿದೆ? ಸರ್ ಯೂಶಲಿ ಹುಡುಗಿರು ಹೇಗಂದ್ರೆ ಫ್ಯಾಂಟಸಿ ವರ್ಲ್ಡಲ್ಲಿ ಓಡಾಡ್ತಾ ಇರ್ತೀವಿ. ನಮ್ಗೆ ಯಾವುದೇ ಟೈಟಲ್ ಬೇಕಾಗಿರಲ್ಲ, ಹೀರೋಯಿನ್. ಸೊ ನಮ್ಗೆ ನಾವು ಹೀರೋಯಿನ್ ಅನ್ನೋ ಫೀಲಲ್ಲಿ ಓಡಾಡ್ತಾ ಇರ್ತೀವಿ. ಯಾರಿಗೆ ಸೆಲ್ಫ್ ಲವ್ ತುಂಬಾ ಇರುತ್ತೆ. ಸೊ ಅದು ಅಫಿಷಿಯಲಿ ಹೀರೋಯಿನ್ ಅಂತ ಅನ್ಸ್ಕೊಳ್ಳುವಾಗ ಅದು ತುಂಬಾ ಖುಷಿ ಕೊಡುತ್ತೆ ಸರ್. ಅದನ್ನ ಹೇಳೋದಕ್ಕೂ ಆಗಲ್ಲ ಅಂತ ಅನ್ಸುತ್ತೆ. ಸೊ ಇವಾಗ ಮೂವಿ ನೋಡುವಾಗ ಆ ಹೀರೋಯಿನ್ ರೋಲ್ ಬಂದ್ರೆ ನಾವ್ ಅನ್ಕೋತಾ ಇರ್ತೀವಿ, ನಾನ್ ಆ ತರ ಬಂದ್ರೆ ಹೆಂಗಿರ್ತೀವಿ. ಆ ಒಂದು ಮೂವಿ ನೋಡಿ ಬಂದ್ರೆ ಒಂದ್ 2-3 days ನಾವ್ ಅದು ಹಂಗೆ ಫೀಲ್ ಮಾಡ್ತಾ ಇರ್ತೀವಿ, ಹೀರೋಯಿನ್ ತರಾನೇ. ಸೊ ಇವಾಗ ಮೇಡಮ್ ನೀವು ಹೀರೋಯಿನ್ ಅಂತ ಯಾರಾದ್ರೂ ಹೇಳ್ತಾರೆ ಅನ್ನೋದು ಆ ಇಮ್ಯಾಜಿನೇಷನ್ ಕೂಡ ಖುಷಿ ಕೊಡುತ್ತೆ. ಸೊ ಇವಾಗ ನಿಮ್ಗೆ ಹೀರೋಯಿನ್ ಅದು ಅನಿಸ್ಕೊಳ್ಳೋಕ್ಕಿಂತ ಸರ್ ಒಬ್ಬ ನಟಿ ಅನಿಸ್ಕೊಳ್ಳೋಕೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಹೀರೋಯಿನ್ ಅಂತಂದ್ರೆ ತುಂಬಾ ಪಾಸಿಟಿವ್ ಆಗಿ ತೋರಿಸ್ತಾರೆ. ನಂಗೆ ಆ ಥರ ಇಲ್ಲ, ಎಲ್ಲಾ ರೋಲ್ನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಲೈಕ್ ನೆಗೆಟಿವ್ ಆಗಿ ನಾನು ಹೇಳ್ದೆ ಅಲ್ಲ, ಮೊದಲನೇ ತಲ್ವಾರಲ್ಲಿ ನನಗೆ ತಾಯಿ ಪದ್ರ ಮಾಡ್ತೀರಾ ಅಂದಿದ ತಕ್ಷಣ ಅಂದೆ, ಬಿಕಾಸ್ ಕಲಿಯೋದಿಕ್ ಸಿಗತ್ತೆ. ಒಂದು ಹೆಣ್ಣು ಮಗಳಾಗಿ ತಾಯಿಯಾಗಿ ಎಲ್ಲಾ ರೋಲ್ನೂ ಮಾಡ್ತಾಳೆ. ಸ್ಕ್ರೀನ್ ಮುಂದೆ ಯಾಕೆ ಬೇಡ ಅಂತ, ಸ್ಕ್ರೀನ್ ಮುಂದೆ ಆ ತಾಯಿ ಫೀಲ್ ನಾನು ನಿಜವಾಗ್ಲೂ ಹೇಗೆ ಕೊಡಕ್ ಸಾಧ್ಯನಾ? ಆ ಮಗು ಹೆಂಗಿರತ್ತೆ ಆ ಫೀಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಹಾಗೆ ಪ್ರತಿಯೊಂದು ಪಾತ್ರನೂ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟ. ನನಗೆ ಹೀರೋಯಿನ್ ಅನಿಸ್ಕೊಳ್ಳೋದಕ್ಕಿಂತ ಒಬ್ಬ ನಟಿ ಅಂತ ಅನಿಸ್ಕೊಳ್ಳೋದಕ್ಕೆ, ನಟಿ ಅಂತ ಗುರುತಿಸ್ಕೊಳ್ಳೋಕೆ ತುಂಬ ಖುಷಿ. ಮೇಲಾಗಿ ನಾನೀಗ ಹೇಳಕೊಟ್ಟಿರೋ ಪಾಯಿಂಟು ಬಹುಶಃ ಇವ್ರಿಗೆ ಕನೆಕ್ಟ್ ಆಗುತ್ತೆ. ಒಂದು ಸಣ್ಣ ಪಾತ್ರ, 2 ಸೆಕೆಂಡ್ ಪಾತ್ರ, 5 ಸೆಕೆಂಡ್ ಪಾತ್ರ, 10 ಸೆಕೆಂಡ್ ಪಾತ್ರಕ್ಕಾಗಿ 10 ವರ್ಷ ಕಾಯ್ದವ್ರನ್ನ ನಾನು ನೋಡಿದ್ದೀನಿ. ಖಂಡಿತ 20 ವರ್ಷ ಕಾಯ್ದವ್ರು ನೋಡಿದ್ದೀನಿ. ಕೊನೆಗೆ ಒಂದು ಸಣ್ಣ ಶಾರ್ಟಲ್ಲಿ ಬಂದು ನೆಕ್ಸ್ಟ್ ಡೇನೇ ಅವರು ಹೀರೋ ಆದಂಥ ಇತಿಹಾಸ ಕೂಡ ನಾನು ನೋಡಿದ್ದೀನಿ. ಸೊ ನೀನು ಫುಲ್ ಫ್ಲೆಜ್ಜಲ್ಲಿ ಹೀರೋಯಿನ್ ಆಗ್ತಿದ್ದೀಯಮ್ಮ, ನಿನಗೆ ತುಂಬ ಒಳ್ಳೇದಾಗಬೇಕು. ಅಂದರೆ ಈ ಥರದ ತುಂಬ ಮೈಂಡ್ ಸೆಟ್ ಇರೋರು ಇಂಡಸ್ಟ್ರಿಗೆ ಬರ್ತಾರೆ. ಇಂಡಸ್ಟ್ರಿ ತುಂಬ ಅದ್ಭುತವಾಗಿ ವೆಲ್ಕಮ್ ಮಾಡುತ್ತೆ. ಅದು ಸಕ್ಸಸ್ಸು ಅಥವಾ ಎವರೇಜ್ ಅದು ಸೆಕೆಂಡ್ ಮ್ಯಾಟ್ರ್, ರಿಲೀಸ್ ಆದ ನಂತರದ ವಿಷಯಗಳು. ರಿಲೀಸ್ ಹಂತಕ್ಕೆ ಬಂದಿದೆ ಸಿನಿಮಾ. ಓವರ್ ಆಲ್ ನಿಮ್ಮ ಸಿನಿಮಾ, ಈ ಒಂದು ಸಿನಿಮಾ ಜರ್ನಿ ಬಗ್ಗೆ ಹೇಳೋದಾದ್ರೆ? ತುಂಬ ಖುಷಿ ಇದೆ ಸರ್ ಸಿನಿಮಾ. ಯಾಕಂದರೆ ಫಸ್ಟು ಇನಿಷಿಯಲಿ ನಮ್ಮ ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡಿದಾಗ ಸರಿ ಸ್ಟೆಪ್ ತಗೊಂಡ್ರಿ ಮಾಡೋಣ ಅಂತ. ಅದಾದಮೇಲೆ ಒಂದು ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ, ಯಾವ ಸಿನಿಮಾ ಮಾಡಿದ್ರು ಇದ್ದೇ ಇರುತ್ತೆ. ಎಲ್ಲನೂ ಓವರ್ಕಮ್ ಮಾಡಿ ಇವತ್ತು ಸಿನಿಮಾ ರಿಲೀಸ್ ಅಂತ ಬಂದಿದೆ. ಅದೇ ನಾನು ಸುದ್ದಿ ಮುಖಾಂತರ ಕೇಳ್ಕೊಳ್ಳೋದು, ಒಬ್ಬ ಪ್ರೊಡ್ಯೂಸರ್ನ ಮತ್ತು ಹೊಸೊಬ್ಬರು ಯಾರೇ ಬರಲಿ, ಹೀರೋ ಆಗಿರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸಿ ಅಂತ ಯಾವ್ದು ಕೇಳ್ಕೊತೀನಿ ನಾನು. ಓಕೆ, ನೀನಮ್ಮ? ಹೊಸ ಕತೆ, ಹೊಸ ನಿರ್ದೇಶಕರು, ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು, ಬಟ್ ಹೊಸದಾಗಿ ಬರ್ತಾ ಇದ್ದೀವಿ. ನಟಿಯಾಗಿ ಹೊಸದಾಗಿ ಬರ್ತಾ ಇದ್ದೀವಿ, ನಟ ಆಗಿ ಹೊಸದಾಗಿ ಬರ್ತಾ ಇದ್ದೀವಿ. ಓವರಾಲ್ ಹೊಸ ತಂಡ. ಜನರು ಹೊಸತನನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಮುಂದೆ ಹೋಗೋದಕ್ಕೆ ನಮಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ನಮಗೆ ಇಲ್ಲಿ ಇಂಡಿವಿಜುವಲಿ ಯಾರೂ ನಮಗೆ ಸಿಗೋದಿಲ್ಲ. ಸಿನಿಮಾ ಗೆಲ್ತು ಅಂತ ಅಂದರೆ ನಮ್ಗೆ ಫ್ಯೂಚರ್ ಇದೆ ಅನ್ನೊಂದು ಥಾಟ್ ಬರುತ್ತೆ. ಸೊ ಇದೇ ಫೀಲ್ಡ್ನಲ್ಲಿ ನಾವು ಮುಂದುವರಿಬೇಕಾ ಬೇಡವಾ ಅಂತ ಡಿಸಿಷನ್ ಕೂಡ ನಮಗೆ ಈ ಟೈಮಲ್ಲಿ, ಈ ಫೇಸಲ್ಲೇ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸಿನಿಮಾ ನೋಡಿ ಹೊಸಬ್ರನ್ನ, ಯಾಕಂದರೆ ಎಷ್ಟೊಂದು ಜನಕ್ಕೆ ಹೊಸಬ್ರಿಗೆ ಒಳ್ಳೊಳ್ಳೆ ಥಾಟ್ಸ್ ಇರುತ್ತೆ, ಅದನ್ನು ಅವಕಾಶ ಕೊಟ್ಟಾಗ ಅಷ್ಟೇ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ವೆಲ್ಕಮ್ ಮಾಡಿದ್ರೆ ಖಂಡಿತವಾಗ್ಲೂ ಏನೋ ಒಂದು ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಸಪೋರ್ಟ್ ಮಾಡಬೇಕಷ್ಟೇ ಕೇಳ್ಬೋದು. ಎಸ್, ವೆರಿ ನೈಸ್. ಭಾಳ ಖುಷಿ ಆಯಿತು. ಒಂದು ಫೈನಲ್ ಪ್ರಶ್ನೆ, ಎಷ್ಟೋ ಜನರಿಗೆ ಬ್ಯಾಕ್ಗ್ರೌಂಡ್ ಇದೆ, ಅವರಿಗೆ ಸ್ಟಾರ್ಗಳಾಗಿ ಮೆರೆಯೋದಕ್ಕಾಗ್ತಿಲ್ಲ. ಎಷ್ಟೋ ಜನಕ್ಕೆ ಬ್ಯಾಕ್ಗ್ರೌಂಡೇ ಇಲ್ಲ, ಅವ್ರು ಏನಾದರೂ ಒಂದು ಪ್ರಯತ್ನ ಮಾಡಿ ಸ್ಟಾರ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ 2 ಲೇಯರ್ನ ನೀವು ಹೇಗೆ ರಿಸೀವ್ ಮಾಡ್ತೀರಿ, ಹೇಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀರಿ? ಸರ್ ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಮ್ಯಾಟ್ರ್ ಆಗಲ್ಲ ಸರ್. ಪ್ಯೂರ್ಲಿ ಟ್ಯಾಲೆಂಟೆಡ್, ಅಂದರೆ ಟ್ಯಾಲೆಂಟ್, ಅವರು ನಿಜವಾಗ್ಲೂ ಅವ್ರಿಗೆ ಆ ಟ್ಯಾಲೆಂಟ್ ಇದ್ದರೆ ಡೆಫಿನೆಟಾಗಿ ಇವತ್ತಲ್ಲಿ ನಾಳೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅವ್ರಿಗೆ, ಮೇಲೆ ಬಂದೇ ಬರ್ತಾರೆ ಸರ್. ಅಂದರೆ ಅವಕಾಶಗಳು ಸಿಕ್ಕಿದಾಗ ನಾವು ಪ್ರೂವ್ ಮಾಡಬೇಕು. ಎಕ್ಸಾಕ್ಟ್ಲಿ ಏನು ನಮ್ದು ಏನು ಅಂದರೆ ಪರ್ಟಿಕ್ಯುಲರ್ ವರ್ಡ್ ನಂಗೆ ಬರ್ತಿಲ್ಲ, ಆದರೂ ಆ ಟ್ಯಾಲೆಂಟ್ ಹೇಳ್ತಿಲ್ಲ ಸರ್. ಆ ಟ್ಯಾಲೆಂಟ್ ಇದ್ದರೆ ಡೆಫಿನೆಟಾಗಿ ಬೆಳೆದಿದ್ರೆ ಇನ್ಬಿಟ್ವೀನ್ ಸ್ಟ್ರಗ್ಲಿಂಗ್ ಮಾಡಲೇಬೇಕು ಸರ್. ಸ್ಟ್ರಗ್ಲಿಂಗ್ ಇಲ್ಲ ಅಂತಂದರೆ ಲೈಫೇ ಇಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಸೊ ಅದೂ ಇಂಡಸ್ಟ್ರಿಯಲ್ಲೂ ಅದೇ ಸ್ಟ್ರಗ್ಲಿಂಗ್ ಇರುತ್ತೆ. ಬಟ್ ತೊಂದರೆ ಇಲ್ಲ ಸರ್. ನಾನು ಹೇಳಿದ್ದು ಬ್ಯಾಕ್ಗ್ರೌಂಡ್ ಇರಲಿ ಇಲ್ಲದೆ ಇರಲಿ ಡಸಂಟ್ ಮ್ಯಾಟರ್. ನೀವು ಒಂದು ಛಲ ಇಟ್ಕೊಳ್ಳಿ. ಏನಂದರೆ ಆ ಏಮ್ ಇರಬೇಕು, ನಿಮಗೆ ಗುರಿ ಇರಬೇಕು, ಬಿಡಬಾರ್ದು ಅನ್ನೋದು. ಸೊ ಗಿವ್ ಅಪ್ ಮಾಡಬೇಡಿ. ಎಷ್ಟೇ ಸ್ಟ್ರಗ್ಲಿಂಗ್ ಆದರೂ ಒನ್ ಫೈನ್ ಡೇ ನಿಮ್ಮ ಸ್ಟ್ರಗ್ಲಿಂಗ್ಗೆ ಡೆಫಿನೆಟಾಗಿ ಫಲ ಸಿಗುತ್ತೆ. ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ, ಏನೋ ಒಂದು ಆಜ್ಞೆ ಆಗುತ್ತೆ, ದೇವರು ಕಾಪಾಡ್ತಾರೆ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಶರತ್ ಪ್ರಕಾಶ್. ಥ್ಯಾಂಕ್ ಯು ಸೋ ಮಚ್ ಶರತ್. ಥ್ಯಾಂಕ್ ಯು. ಅಂದರೆ ನನಗೆ ಖುಷಿಯಾಗಿದ್ದು, ಏನೋ ಪ್ರಯತ್ನ ಮಾಡೋಕೆ ಹೊರಟಿದ್ದೀವಿ, ಅದನ್ನು ತುಂಬ ಒಳ್ಳೆ ಮನಸ್ಸಲ್ಲಿ ಮಾಡೋಕೆ ಹೊರಟಿದ್ದೀವಿ, ನೀವು ನೋಡ್ರಿ ಅಂತ ಹೇಳಿದಿರಿ. ನಾನು ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ, ನಿಮ್ಮ ಚಾನಲ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ನಿಮ್ಮ ಚಾನಲ್ ಮುಖಾಂತರ ಒಂದಷ್ಟು ಆಡಿಯನ್ಸ್ ನೋಡ್ತಾರೆ. ಆಡಿಯನ್ಸ್ ಅದೇ ಲಾಸ್ಟ್ ರಿಕ್ವೆಸ್ಟ್ ಮಾಡೋದು,
ಒಬ್ಬ ಪ್ರೊಡ್ಯೂಸರ್ನ ಸೇವ್ ಮಾಡಿ ಒಬ್ಬ ಹೀರೋ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಿ, ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋವಾಗ ಇಂಡಸ್ಟ್ರಿ ಇನ್ನೊಂದಷ್ಟು ಜನಗಳು ಹೊಸೊಬ್ರು ಬರ್ತಾರೆ ಬೆಳೀತಾರೆ ಅಂತ ನಿಮ್ಮ ಹತ್ರ ಕೇಳ್ಕೊಳ್ಳಿ ಇಷ್ಟಪಡ್ತೀನಿ. ದಯವಿಟ್ಟು ಸಿನಿಮಾ ಬಂದು ನೋಡಿ, ಒಂದ್ಸತಿ ಬಂದು ಸಿನಿಮಾ ನೋಡಿ, ನಿಮ್ಗೆ ಡೆಫಿನೆಟಾಗಿ ಇಷ್ಟಪಡ್ತೀರಾ, ನೀವು ಮತ್ತೆ ಒಂದೊಂದು ಸಿನಿಮಾಗೆ ಹೋಗ್ತೀರಾ. ನಾನು ಎಲ್ಲೂ ನಮ್ಮ ಸಿನಿಮಾಗೆ ಬಿಲ್ಡಪ್ ಕೊಡಲ್ಲ, ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಹೈಪ್ಸ್ ಎಲ್ಲೂ ಇಲ್ಲ. ಒಂದು ಬ್ಲ್ಯಾಂಕಾಗಿ ಒಂದು ಬಂದು ಸಿನಿಮಾ ನೋಡಿ, ನೀವು ಡೆಫಿನೆಟಾಗಿ ಇಷ್ಟಪಡ್ತೀರಾ. ಆದರೆ ಒಂದು ಬೇಸಿಕ್ ಹೇಳ್ತೀನಿ, ಸಿನಿಮಾ ನಿಮಗೆ ಫಸ್ಟ್ ಸತಿ ನೋಡಿದಾಗ ಅರ್ಥ ಆಗಲ್ಲ, ಇನ್ನೊಂದ್ಸತಿ ಬಂದು ನೋಡಲೇಬೇಕು. ಯಾಕಂದ್ರೆ ನಿಮ್ಗೆ ಅದು ಏನೋ ಡಿಮ್ಯಾಂಡ್ ಮಾಡಿದೆ ಸಿನಿಮಾನೇ, ಇನ್ನೊಂದ್ಸತಿ ಹೋಗಿ ನೋಡಿ ಅರ್ಥ ಮಾಡ್ಕೊಬೇಕಂತ. ಯಾಕಂದರೆ ನಮ್ಮ ಡೈರೆಕ್ಟ್ರು ಬಂದು ಸ್ವಲ್ಪ ಉಪ್ಪಿಸಾರು ಥರನೇ ಟ್ವಿಸ್ಟ್ಗಳು ಹೇಳಿದ್ರು. ಹಾಗಾಗಿ ನಾನು ಹೇಳಿದೆ ಸರ್, ಅಂದರೆ ಆಡಿಯನ್ಸ್ಗೆ ಒಂದ್ಸತಿ ಒಂದು ಸಿನಿಮಾ ನೋಡಿ ಡೆಫಿನೆಟಾಗಿ ಇಷ್ಟಪಡ್ತೀರಾ ಅಂತ. ಎಸ್, ಶರತ್ ಪ್ರಕಾಶ್ ಮತ್ತು ರಜತ್ ರಕ್ಷಾ ದೊಡ್ಡ ಮಟ್ಟದ ಕನಸು ಕಟ್ಕೊಂಡು ಬಂದಿದ್ರಿ. ನಿಮ್ಮಿಬ್ರಿಗೂ ತುಂಬ ಒಳ್ಳೇದಾಗಲಿ. ಮೇಲಾಗಿ ಡೈರೆಕ್ಟ್ರು ನನಗೆ ತುಂಬ ಇಷ್ಟ ಆದ್ರು ಅವರು, ಅಂದರೆ ಅವರ ಕನ್ವಿಕ್ಷನ್ ಇಷ್ಟ ಆಯಿತು. ಇಡೀ ಟೀಮ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ಸುದ್ದಿ ಮನೆ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಇದಿಷ್ಟು ಹೀರೋ ಮತ್ತು ಹೀರೋಯಿನ್ ಮಾತು. ಸಿನಿಮಾ ಫೆಬ್ರವರಿ 13ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾದ ಹೆಸರು ನನ್ನ ಪ್ರಕಾರ ಸ್ಟಾರ್. ನೀವೇನು ಹೇಳ್ತೀರಿ ಡಿಸೈಡ್ ಮಾಡಿ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.